ಒಂಬತ್ತನೇ ತಿಂಗಳಲ್ಲಿ 2ನೇ ಉಪವಾಸದ ದಿನದಲ್ಲಿ ನಮಗೆ ದೇವರು ಆತನ ಪಾದ ಸನ್ನಿಧಾನದಲ್ಲಿ ಸೇರಿಸಿಕೊಂಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ನಿಜವಾಗ್ಲೂ ಈ ಉಪವಾಸದಲ್ಲಿ ನಾವು ಏನು ಮಾಡಬೇಕು, ಯಾಕೆ ಮಾಡಬೇಕೆಂಬ ವಿಷಯದಾಗ ನಮ್ಗಿನ್ನ ಗೊತ್ತಿಲ್ಲ. ಉಪವಾಸ ನಾವು ಮಾಡಬೇಕಾ ಅಥವಾ ಮಾಡಬಾರ್ದು ಎಂಬ ವಿಷಯದಾಗ ಬಹಳ ಮಂದಿಗೆ ಚಿಂತೆಯ ಕಷ್ಟಗಳು, ಸಮಸ್ಯೆಗಳು, ರೋಗಗಳು, ಅವಮಾನಗಳು ಹೆಚ್ಚಾಗಿದಾಗ ಅನ್ನ ನೀರು ಬಿಟ್ಟು ಬಿಡ್ತಾರ. ನೆಂಟರಿಗೆ ಸ್ನೇಹಿತರಿಗೆ ಮಾತಾಡೋದು ಬಂದ್ ಮಾಡಿರ್ತಾರ. ಯಾಕಂದ್ರೆ ಸಮಸ್ಯೆಗಳು ಹೆಚ್ಚಾಗಿನ ಕರಡಿಕೆ ಏನು ಮಾಡಬೇಕು ಗೊತ್ತಾಗಲ್ಲ. ಮಾತು ಬಿಟ್ಟು ಕೊಡ್ತಾರೆ ಕರಡಿಕೆ, ಅನ್ನ ಬಿಟ್ಟು ಕೊಡ್ತಾರೆ ಕರಡಿಕೆ. ಏನ್ ಮಾಡಲ್ಲ, ದೇವ್ರ ಸನ್ನಿಧಿಯಲ್ಲಿ ಬರಲ್ಲ. ದೇವ್ರ ಸನ್ನಿಧಿಯಲ್ಲಿ ಬಂದ್ರ ಏನು ಕಾರ್ಯ ಜರುಗ್ತದಪ್ಪ ವಿಷಯದಲ್ಲಿ ಇವತ್ತು ನಾವು ಎಸ್ತರಳದಾಗ 3ನೇ ಅಧ್ಯಾಯದಾಗ ನಾವು 13ನೇ ವಚನದಾಗ ನಾವು ವಾಕ್ಯ ಧ್ಯಾನ ಮಾಡರಿ. ನಮ್ಮ ಮಕ್ಕಳೇನೆ ಹರ ಇವ್ರು ಬಿ ಅವ್ರ ಪ್ರಾರ್ಥನೆ ಜೀವಿತ ಇಲ್ಲ, ಉಪವಾಸ ಜೀವಿತ ಇಲ್ಲ, ದೇವರಿಗೆ ಕೃತಜ್ಞತೆ ಹೇಳ್ತಕ್ಕಂಥ ಒಳ್ಳೆ ಮನಸ್ಸಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಇಲ್ಲಿ ಜನರ ಪರಿಸ್ಥಿತಿ ಏನಾಗಿದೆ, ಈ ವಿಷಯದಲ್ಲಿ ನಾವು ವಾಕ್ಯ ಧ್ಯಾನ ಮಾಡೋದಕ್ಕಿಂತ ಮೊದಲು ಚಿಕ್ಕದಾಗಿ ಪ್ರಾರ್ಥನೆ ಮಾಡ್ಕೊಂಬರಿ. ಏಸಯ್ಯ ನಿಮಗೆ ವಂದನೆಗಳು. ಇವು ಪ್ರಭಾ ಈ 9ನೇ ತಿಂಗಳಲ್ಲಿ 4ನೇ ವಾರದಲ್ಲಿ ಪ್ರಭಾ ಉಪವಾಸದ ದಿನ 2ನೇ ದಿನದಲ್ಲಿ ಸ್ವಾಮಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ನಮ್ಮನ್ನು ಸೇರಿಸಿಕೊಂಡಿರಿ. ನಮಗೆ ಸ್ತೋತ್ರ. ನೀವು ಮಾಡಿರುವ ಉಪಕಾರಗಳು ಜ್ಞಾಪಕ ಮಾಡಿಕೊಂಡು ನಿಮ್ಮನ್ನು ಕೃತಜ್ಞತೆ ಹೇಳುವ ಭಾಗ್ಯ ನೀಡಿದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ. ಅಯ್ಯ ಪ್ರಭಾ ಈ ಒಂದು ಏಸ್ತರ ರಾಣಿ ಪ್ರಭಾ ಗ್ರಂಥದಲ್ಲಿ 3ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ವಾಕ್ಯ ಧ್ಯಾನ ಮಾಡುವಾಗ ನಮಗೆ ಬೇಕಾಗಿರುವ ತಿಳುವಳಿಕೆ ಜ್ಞಾನವನ್ನು ಬೆಳೆಸಿ ಈ ಸತ್ಯದ ವಾಕ್ಯ ನಾವು ಓದಿ ತಿಳಿದುಕೊಂಡು ಅದ್ರ ಪ್ರಕಾರವಾಗಿ ನಡಿಲಕ್ಕೆ ನಮ್ಮೆಲ್ಲರಿಗೆ ಒಳ್ಳೆ ಸಾಮರ್ಥ್ಯ ಕೊಡ್ತೀರಿ ಎಂದು ಯೇಸುವಿನ ನಾಮದಲ್ಲಿ ಬೇಡ್ತೇವೆ ಸ್ವಾಮಿ. ಆಮೇನ್ ಆಮೇನ್. ಹಲ್ಲೆಲೂಯ. ಯಾರ್ಯಾರಿಗೆ ಸಿಕ್ಕದ ಎಲ್ಲರಿಗೆ ಒಂದ್ ವೇಳೆ ಸಿಕ್ಕಿನಂಗಾದ್ರ 13ನೇ ವಚನ ಓದ್ರಿ. 13ನೇ ವಚನ 3ನೇ ಅಧ್ಯಾಯ 13ನೇ ವಚನ ಓದ್ರಿ. ಪತ್ರಗಳು ಅಂಚಿಯವರ ಮುಖಾಂತರ ಎಲ್ಲ ರಾಜ್ಯ ಶಾಸನಗಳಿಗೆ ಕಳುಹಿಸಿ ಪಟ್ಟು ಅವೆಗಳಲ್ಲಿ ಒಂದು ದಿನದಲ್ಲಿ ಅಂದರೆ 12ನೆಯ ತಿಂಗಳಾದ ಫಲಗಣ ಮಾಸದ 13ನೆಯ ದಿನದಲ್ಲಿ ಹುಡುಗರು, ಮುದುಕರು, ಹೆಂಗಸರು, ಮಕ್ಕಳು ಎಂದು ನೋಡದೆ ಎಲ್ಲ ಯಹೂದರನ್ನು ಕೊಲ್ಲಿಸಿರಿ, ಸಂಹರಿಸಿರಿ, ನಿರ್ನಾಮಗೊಳಿಸಿರಿ, ಅವರು ಸೊತ್ತನ್ನು ಸೂರ ಮಾಡಿ ಎಂದು ಎಲ್ಲರ ಅಧೀನದಲ್ಲಿ ಸ್ಥಿರರಾಗಿ ಇರುವ ಹಾಗೆ ಈ ಪತ್ರದ ಒಂದೊಂದು ಪ್ರತಿಯೊಂದು ಸಂಸ್ಥಾನದಲ್ಲಿ ರಾಜ್ಯವಿಧಿ. ದೇವರಿಗೆ ಸ್ತೋತ್ರವಾಗಲಿ. ಹಾ ಸರ್, ಸಿಕ್ಕಿ ಸರಿ. ಅಲ್ಲಿ ಒಂದು ಪತ್ರ ಬಂದದ. ಒಂದು ಪತ್ರ ಬಟ್ಕೇಶಿ ಏನ್ ಮಾಡ್ತಾರಂದ್ರ, ದೊಡ್ಡವರಾಗ್ಲಿ ಸಣ್ಣವರಾಗ್ಲಿ ಗಂಡಸರಾಗ್ಲಿ ಹೆಂಗಸರಾಗ್ಲಿ ಚಿಕ್ಕ ಮಕ್ಕಳು ಬಿ ಆಗ್ಲಿ ಅವ್ರಿಗೇನು ಮಾಡ್ಬೇಕು ಅಂತಂದ್ರ ಸಂಪೂರ್ಣವಾಗಿ ಅವ್ರಿಗೆ ಕೊಲೆ ಮಾಡ್ಬೇಕು, ಅವ್ರಿಗೆ ನಾಶ ಮಾಡ್ಬೇಕು ಅಲ್ಲ. ಈ ಶೋಧನೆ ಯಾಕೆ ಬಂದದ ಗೊತ್ತಿಲ್ಲ. ಅವ್ರ ಜೀವಿತದ ಉಪವಾಸ ಮಾಡ್ತಾ ಇಲ್ಲ, ಅವ್ರ ಜೀವಿತದಾಗ ದೇವರಿಗೆ ಕೃತಜ್ಞತೆ ಹೇಳ್ತಾ ಇಲ್ಲ. ಕಾರಣ ಏನಿದ್ದಿರಬಹುದು, ಇವರಿಗೆ ದೇವರು ಸಂವಿಧಾನದಲ್ಲಿ ಒಬ್ಬ ರಾಜ್ಯ ಆಜ್ಞೆ ಕೊಡ್ತಾನ. ಅವರು ಹೆಂಡರು ಮಕ್ಕಳು ಎಲ್ಲರೂ ಸಹಿತವಾಗಿ ಹಿರಿಯರಿಗೆ ಕಿರಿಯರಿಗೆ ಎಲ್ಲರಿಗೆ
ಕೊಲ್ಲಿವಿ ಮಾಡ್ರಿ ಅಂತ ಕೇಶಂದ್ರೆ ಹೇಳುವಾಗ ನಿಜವಾಗ್ಲು ದೇವರಿಗೆ ಬಿಟ್ಟು ದೂರನೇನು? ಅದಕ್ಕೆ ಏನು ಕೆಲವು ಅವಮಾನಗಳಿಗೆ, ಕೆಲವು ಶೋಧನೆಗಳಿಗೆ ಗುರಿ ಆಗ್ತಾರೆ. ಈ ಗುರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ 4ನೇ ಅಧ್ಯಾಯ 1ನೇ ವರ್ಷದಾಗ ಏನಂತ್ರಿ, ಏನಂತ ಮೂರ್ದಕ್ಕೆಯು 2 ದಿನದಲ್ಲಿ ಹೇಳಿದಾಗ ಬಟ್ಟೆಗಳನ್ನು ಹರಿಕೊಂಡು ಗೋಣಿ ತೊಟ್ಟನ್ನು ಕಟ್ಟಿಕೊಂಡು ಬೂದಿಯನ್ನು ಹಸಕಿಕೊಂಡು ಪಟ್ಟಣದ ಮಧ್ಯದಲ್ಲಿ ಹೋಗುತ್ತಾ ದುಃಖಿಸುತ್ತಾ ಶೆಯಿಂದ ಗೋಳಾಡಿ ಅರಮನೆಯು ಹೆಬ್ಬಾಗಿಲಿನ ಮುಂದೆ ಬಂದನು. ಗೋಣಿತಟ್ಟು ಕಟ್ಟಿಕೊಂಡವರು ಒಳಗೆ ಹೋಗಬಾರದೆಂದು ಅಪ್ಪಣೆಯಾಗಿತ್ತು. ಏನಾಗಿತ್ತು ಅಂತ, ಉಪವಾಸದಾಗ ಜಯಿಸ್ತಕ್ಕಂಥ ಒಂದು ಶಕ್ತಿ ಅದ. ಉಪವಾಸದಾಗ ಯಾವುದೇ ಸಮಸ್ಯೆ ಇರಲಿ, ಯಾವುದೇ ವಿರೋಧವಿರಲಿ, ಅದ್ರಾಗ ದೇವರು ಜಯ ಕೊಡ್ತೇವೆ ಅಂತಾರ. ಆ ಜಯಿಸ ಕಡಿಮೆ ಅಂತಂದ್ರ ಇವರು ಏನ್ ಮಾಡ್ಯಾರ, ಈ ವಾರ್ತೆ ಕೇಳ್ಯಾರ. ಯಾವ ವಾರ್ತೆ ಕೇಳ್ಯಾರ? ಯಹೂದ್ಯರಿಗೆ ಕೊಲಿವಿ ಮಾಡ್ಬೇಕು. ಕೊಲಿವಿ ಹೆಂಗ್ ಮಾಡ್ಬೇಕಂದ್ರ ಗಂಡಸು ಮಕ್ಕಳಿಗೆ, ಹೆಣ್ಮಕ್ಕಳಿಗೆ, ಸಣ್ಣವ್ರಿಗೆ, ದೊಡ್ಡವರಿಗೆ, ಎಲ್ಲರಿಗೆ, ಒಬ್ಬರಿಗೆ ಇಬ್ಬರಿಗೆ ಹೊಡೆದು ಬಿಡೋದು ಇಲ್ಲ. ಸಂಪೂರ್ಣವಾಗಿ ಅಲ್ಲಿ ರಾಜ್ಯ ಏನು ಮಾಡಿದಂದ್ರ ಒಂದು ಪತ್ರಗಳು ಬರೆದು ಕಳಿಸಿ ಜನರ ಕೈಗೆ ಒಪ್ಪಿಸಿ ಎಲ್ಲ ಹಳ್ಳಿ ಪ್ರಾಂತಗಳಿಗೆ ಏನಂದ್ರೆ ಕಳಿಸ್ಕೊಟ್ಟು ಅನೌನ್ಸ್ ಮಾಡ್ಯಾನ. ಈ ಜನರಿಗೆ ಏನು ಮಾಡ್ಬೇಕಂತಂದ್ರ ಸಂಪೂರ್ಣವಾಗಿ ಕೊಲಿವಿ ಮಾಡಬೇಕು. ಯಾಕಂದ್ರೆ ನಿಜವಾಗ್ಲು ದೇವರಿಗೆ ನಾವು ಬಿಟ್ಟೇವಂದ್ರ, ನೀತಿಗೆ ನಾವು ಬಿಟ್ಟೇವಂದ್ರ, ಭಯ ಭಕ್ತಿಗೆ ನಾವು ಬಿಟ್ಟೇವಂದ್ರ, ಒಂದ್ ವೇಳೆ ಈ ಶೋಧನದಲ್ಲಿ ನಮಗೆ ನಿಜವಾಗ್ಲು ಎಲ್ಲಿದ್ರು ಬಿ ಯಾವ ಜನಾಂಗ ಬಿ ಇರಲಿ ಅವ್ರಿಗೆ ಈ ಸಮಸ್ಯೆಗಳು ಬರ್ಬೋದು. ಈ ಸಮಸ್ಯೆಗಳು ಬರಬೇಡದಂದ್ರೆ ನಾವು ಏನು ಮಾಡಬೇಕು ನಮಗೆ ಗೊತ್ತಾಗಲ್ಲ. ಕರಡಿಕೆ ಮಾಡಿದ್ರು ಮಾತ್ರ ಅದು ಏನದ ಎಂಬುದಾಗಿ ನಮಗೂ ಪರಿಪೂರ್ಣವಾಗಿ ಗೊತ್ತಾಯ್ತದ. ಒಂದ್ ವೇಳೆ ಈ ಪರಿಸ್ಥಿತಿ ಯಾಕೆ ಬಂತು, ಅಸಲು ಇವ್ರು ಏನ್ ತಪ್ಪು ಮಾಡ್ಯಾರ, ಇದಕ್ಕೆ ಕಾರಣ ಏನದ, ಇವ್ರೆಲ್ಲರಿಗೆ ಖತಮ್ ಮಾಡಬೇಕಂತ ಕೆಸಂದ್ರೆ ವಿಚಾರ ಮಾಡ್ತಾರಲ್ಲ, ಇವ್ರು ಏನ್ ತಪ್ಪು ಮಾಡಿರ್ಬೋದು, ಎದ್ರ ಕಡೆದು ಬಂತಿದ್ದು ಸಮಸ್ಯೆ. ಈ ವಿಷಯದಾಗ ನಾವು 3ನೇ ಅಧ್ಯಾಯ 5ನೇ ವರ್ಷದಿಂದ ನಾವು ವಾಕ್ಯ ಧ್ಯಾನ ಮಾಡಿದ್ವಿ. ಏನಂತ, ಮೂರ್ದಕ್ಕಿಯು ತನ್ನಗೆ ಸಶ್ರಂಗ ನಮಸ್ಕಾರ ಮಾಡುವುದಿಲ್ಲವೆಂದು ಹೆಮ್ಮನನ್ನು ನೋಡಿ ಬಹು ಕೋಪವುಳ್ಳವನಾದನು. ಅವನು ಮೂರ್ದಕ್ಕಿಯು ಒಬ್ಬನು ಮೇಲೆ ಕೈ ಎತ್ತುವುದು ಸಂತವಲ್ಲ ಧರಿಸಿ ಇವನು ಯಹೂದ ಜನಾಂಗದವರನೆಂದು ಕೇಳಿದ ಮೇಲೆ ಆಹಾ ಶರೋಷನ ರಾಜ್ಯದಲ್ಲಿ ಇದ್ದು ಮೂರ್ದಕೆಯು ಬಂಧುಗಳನ್ನು ಅಂದರೆ ಎಲ್ಲ ಯಹೂದರನ್ನು ಸಂಹರಿಸಬೇಕೆಂದು ನಿರ್ಣಯಿಸಿಕೊಂಡನು. ಅರ್ಥ ಆಯ್ತಾ? ಅರ್ಥ ಆಗಲ್ಲದ್ರ ಮನೆಗೆ ಹೋಗಿ ಬೈಬಲ್ ಬಿಚ್ಚಿ ಓದ್ಕೊರಿ. ದೇವರ ವಾಕ್ಯ ಓದಿದ್ರು ಮಾತ್ರ ಗೊತ್ತಾಯ್ತದ. ಈ ಲೋಕದಾಗ ಜನರಿಗೆ ನೀತಿ ಕೊನೆಯಲ್ಲ, ನಿಜಾಯಿತಿ ಕೊನೆಯಲ್ಲ, ಭಯ ಕೊನೆಯಲ್ಲ, ಭಕ್ತಿ ಕೊನೆಯಲ್ಲ. ಒಬ್ಬರಿಗೆ ಹತ್ಯೆ ಮಾಡಬೇಕು, ಒಬ್ಬರಿಗೆ ಅವಮಾನ ಪಡಿಸ್ಬೇಕಂತ ಕೇಸಂದ್ರ ಕೆಲವು ಜನರೇಂದ್ರ ಅನ್ಕೊಳ್ಳತ್ತಾರ. ಇದು ಎಷ್ಟರ ಮಟ್ಟಿಗೆ ಸರಿಯೋ ಮತ್ತೆ ಎಷ್ಟರ ಮಟ್ಟಿಗೆ ಸರಿಗಿಲ್ಲೋ ದೇವ್ರ ಮುಂದೆ ಹ್ಯಾಂಗ್ ನಿಲ್ಲುತ್ತಾರೋ ಗೊತ್ತಿಲ್ಲ. ದೇವ್ರ ಮಂದಿಗುತ್ತ ನಾವು ದೇವ್ರ ಮುಂದೆ ಹೋಗಿ ನಾವು ನಿಲ್ಬೇಕಾದ್ರ ಈ ಹತ್ಯೆಗೆ ಕಾರಣ ಏನದ ಅಂತ ಕೇಸಿ ದೇವ್ರು ಕೇಳ್ತಾರ, ಜನರು ಬಿ ಕೇಳ್ತಾರ. ಅದಕ್ಕೆ ಏನು ಜವಾಬು ಕೊಡ್ತಾರೋ ಗೊತ್ತಿಲ್ಲ. ಕರಡಿಗೆ ಇಲ್ಲಿ ವಾಕ್ಯ ಹೇಳ್ತದ, ಆ ರಾಜ್ಯ ಬಂದಂತ ಸಂದರ್ಭದಲ್ಲಿ ಈ ಗೇಟಿನಲ್ಲಿ ಕೌಲಿ ಮಾಡ್ತಕ್ಕಂಥ ವಾಚ್ಮೆನ್ಗಳು ಏನ್ ಮಾಡ್ಯಾರ ಅಂದ್ರ ಆತಗ ಶಾಶ್ವತವಾಗಿರ್ತಕ್ಕಂಥ ನಮಸ್ಕಾರ ಮಾಡಲ್ ಕಡಿದು ಅವರಿಗೆ ಕೋಪ ಬಂದು ಆ ಕುಲದವರಿಗೆ ಖತಮ್ ಮಾಡಬೇಕು ಅಂತ ಚಂದ್ರ ವಿಚಾರ ಮಾಡ್ತಾನ. ಸಹೋದರ ಸಹೋದರಿಯರೇ, ಎಷ್ಟರ ಮಟ್ಟಿಗೆ ಇದು ನ್ಯಾಯ ಅದ? ನಮಸ್ಕಾರ ಮಾಡಿದ್ರು ಮಾಡಲ್ ಹೋದ್ರು. ಅರೆ ಎಷ್ಟೋ ಮಂದಿ ದಿನ ಎತ್ ಕಸಿ ದೇವರಿಗೆ ಧ್ಯಾನ ಮಾಡಲು ಹೊಟ್ಟಾರ. ಒಬ್ಬ ರಾಜಗೆ ನಮಸ್ಕಾರ ಮಾಡಿದ್ರೆ ಏನಾಯ್ತು? ಅವನಿಷ್ಟ, ಮಾಡ್ಬೇಕಂದ್ರೆ ಮಾಡ್ತಾನ, ಮಾಡಲ್ ಹೋದ್ರ ಮಾಡಲ್ಲ, ಅವನಿಷ್ಟ. ಆದ್ರ ನಮಸ್ಕಾರ ಮಾಡಲ್ ಹೋದ್ರ
ಏನಂತಂದ್ರ ಈ ಒಬ್ಬನಿಗೆ ಹೊಡೆದಾದ್ರ ಸರಿ ಹೋಗಲ್ಲ, ಇವರು ಕುಲಗಿ ಎಲ್ಲ ಖತಮ್ ಮಾಡ್ಬೇಕಂತ ಅಂದ್ರ ಆಲೋಚನೆಗಳು ಮಾಡ್ಕೊಂಡು ಹೋಗಸಿ ರಾಜ್ಯದ ಮುಂದೆ ಹೋಗಸಿ ಅಂತಂದ್ರ ಏನ್ ಮಾಡ್ತಾನ? ರಾಜ್ಯದ ಮುಂದೆ ಹೋಗಿ ರಾಜ್ಯ ಹೇಳ್ತಾನ, ಈ ಜನರು ಸರಿಗಿಲ್ಲ, ಈ ಜನರು ನಿಮ್ಮಲ್ಲಿ ಕೆಲಸ ಕರೆಕ್ಟ್ ಆಗಿ ಮಾಡ್ಕೊಂಡ್ರ, ನಿನಗೆ ಗೌರವ ಕೊಡೋಣ ಅಂತ ಹೇಳಿ ಅವ್ರ ಮುಂದೆ ಏನಾದ್ರು ಚಾಡಿ ಹೇಳಿಕಸಿ ಏನು ಮಾಡ್ತಾನಂದ್ರ ಆ ಜನರಿಗೆ ಅಂದ್ರ ಏನ್ ಭೀ ಮಾಡ್ಬೇಕು, ಅಲ್ಲಿ ನೀರು ಕುಡಿಬಾರ್ದು, ಅವರೆಲ್ಲರಿಗೆ ಹತ್ಯೆ ಮಾಡ್ಬೇಕಲ್ತಾನೆ. ಯಾರ್ಯಾರಿಗೆ? ಹೆಂಗಸರಿಗೆ, ಗಂಡಸರಿಗೆ, ಹಿರಿಯರಿಗೆ, ಚಿಕ್ಕ ಮಕ್ಕಳಿಗೆ, ಯಾರಿಗೆ ಬಿಡಬಾರ್ದಂತ. ಎಲ್ಲರಿಗೂ ಹೊರನಾಕಿನ ಮೇಲೆ ಏನ್ ಮಾಡ್ಬೇಕಂತ ಅವ್ರಿಗಿರ್ತಕ್ಕಂಥ ಆಸ್ತಿ ಎಲ್ಲ ಅವ್ರ ಸುಲ ಮಾಡ್ಕೋಬೇಕಂತ, ಅವ್ರ ಹೆಸರುಗಳು ಮಾಡ್ಕೋಬೇಕಂತ ಉದ್ದೇಶ ನೋಡ್ರಿ. ಅವರು ಖಾಲಿ ನಮಸ್ಕಾರ ಮಾಡಲು ಹೋದ್ರ ಆ ನಮಸ್ಕಾರ ಮಾಡಲ್ಲ ನಿಮಿತ್ತವಾಗಿ ಆ ಜನರು ಕಳ್ಳರಾದ್ರ, ಸುಳ್ಳರಾದ್ರ, ಮೋಸ ಮಾಡೋರಾದ್ರ, ಹೇಳಿನ ಮಾತು ಕೇಳದಂತ ಜನರಾದ್ರ, ಅವ್ರು ವಾಚ್ಮೆನ್ ಕೆಲಸ ಮಾಡತ್ತಾರಂದ್ರ ಅವ್ರು ಎಷ್ಟು ನಂಬಿಕಸ್ತರು, ಎಷ್ಟು ನೀತಿವಂತರು, ಏನಾಗ್ಲತ್ತದ ಏನಿಲ್ಲ ಆ ರಾಜ್ಯದಾಗ ಪೂರಾ ಕಂಟ್ರೋಲ್ ಮಾಡ್ತಕ್ಕಂತ ಆ ವಾಚ್ಮೆನ್ಗಳ ಮೇಲೆ ಏನಂತಂದ್ರ ಇವ್ರು ತಪ್ಪು ಹೋರಿಸ್ಲತ್ತಾರ. ತಪ್ಪಿ ಹೋರಿಸಿ ಅವ್ರು ಪೂರಾ ಎಲ್ಲ ಜನರಿಗೆ ಕೊಲಿವೆ ಮಾಡ್ಬೇಕಂತ ಚಂದ್ರ ಹೇಳ್ತಾರ. ಕಡೆಗೆ ಇದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಅದ, ಎಷ್ಟರ ಮಟ್ಟಿಗೆ ಸರಿಯಾದ ಅರ್ಥ ಆಗ್ತದ ಈ ಒಂದ್ ವೇಳೆ ಈ ವಿಷಯದಲ್ಲಿ ನಾವು ನೋಡ್ಬೇಕಾದ್ರ ಇನ್ನೇನು ಹೇಳ್ತಾ, 2ನೆಯ ವರ್ಷದ 1ನೆಯ ತಿಂಗಳಾದ ಚಾತ್ರಿ ಮಾಸದಲ್ಲಿ ಹೆಮ್ಮನನ್ನು ಮುಂದೆ ಶುಭ ಮಾಸವು ಶುಭ ದಿವಸವು ಯಾವೆಂದು ತಿಳಿದುಕೊಳ್ಳುವುದಕ್ಕೆ ಪುನರುನ ಅಂದರೆ ಚಿಟ್ಟನ್ನು ಹಾಕಲು ಏನ್ ಹಾಕ್ಯಾರಂತವ್ರು? ಇದು ನಾವು ಮಾಡ್ಬೇಕಾ? ಇದು ನಾವು ಮಾಡ್ಬೇಕು ಅಂತ ಕಿಸಿ ಏನ್ ಮಾಡ್ತಾರಂದ್ರ ಚಿಟ್ಟಿ ಹಾಕ್ಯಾರಂತ. ಚಿಟ್ಟಿ ಹಾಕ್ಯಾರಂದ್ರ ಆ ಚಿಟ್ಟಿ ಏಸಿದ್ರಬಹುದು, ಒಂದಿದ್ದಿರ್ಬೋದ, 2 ಇದ್ದಿರ್ಬೋದ, 4 ಇದ್ದಿರ್ಬೋದ. ಅವ್ರ ಹೆಸರು ಮೇಲೆ ಚಿಟ್ಟಿ ಬರ್ದು ಹಾಕಿ, ಚಿಟ್ಟಿ ಬರ್ದು ಹಾಕಿ ಕಸಿ ಅಂದ್ರ ಆ ಚಿಟ್ಟಿ ಎಬ್ಬಿಸ್ಕಸಿ ಏನಂದ್ರ ಅವ್ರಿಗೆ ಹೆಂಗ ಮಾಡ್ಬೇಕು ಅಂತ ಕಸಿ ಅಂದ್ರ ತೀರ್ಮಾನ ತಗೊಂಡ. ನಿಜವಾಗ್ಲು ಇವನ ಹಡಗದಾಗ ಪ್ರಯಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದ್ರಾಗ ಯಾರು ಪಾಪ ಮಾಡಿದ್ರೆ ಗೊತ್ತಾಗಲ್ಲ. ಒಬ್ಬ ಮನುಷ್ಯಗ ನಾವು ಹಾರು ಹೊಡೆದೇವು ಸಮುದ್ರದಾಗ ಅಂದ್ರ ಸಮುದ್ರ ನಮಗೆ ಯಾರಿಗೆ ಬಿಡಲ್ಲ ಅಂತ ಕಿಸಿ ಯಾರು ಮಾಡ್ಯಾರಂದ್ರ ಅದ್ರಾಗ ಪಾಪಿ ಯಾರ ಅಂತ ಕಿಸಿ ಕರೆಕ್ಟ್ ಆಗಿ ತಿಳ್ಕೊಳಕ್ ಏನಂದ್ರ ಎಲ್ಲರ ಹಡಗದಾಗಿದ್ದು ಅಂತ ಎಲ್ಲ ಜನರ ಹೆಸರುಗಳು ಬರ್ದು ಚಿಟ್ಟಿ ಹಾಕಿ ಆ ಚಿಟ್ಟಿ ಎಬ್ಸಿನಾಗ ಆ ಯವನ ಹೆಸರೇ ಬಂದ. ಅವಾಗ ದಹಿ ಇಳಿದ ಯವನಿಗೆ ಅಂದ್ರ ಸಮುದ್ರದಾಗ ಬಿಸಾಡ್ಯಾರ. ಆ ಸಮುದ್ರ ಅವಾಗ ಶಾಂತ ಆಗಿಲ್ಲ, ಏನಾಗಿಲ್ಲ. ಆ ವಿಷಯದಲ್ಲಿ ನಿಜವಾಗ್ಲು ಬಹಳ ಸಂತೋಷ. ದೇವರ ವಾಕ್ಯದಾಗ ಚಿಟ್ಟಿ ಹಾಕೋದು ತೆಗೆದು ಬಹಳ ಕರೆಕ್ಟ್ ಅದ. ಕರೆಕ್ಟ್ಗೆ ಇಲ್ಲಿ ಆ ಚಿಟ್ಟಿದಾಗ ಆ ಎಲ್ಲ ಚಿಟ್ಟುಗಳದಾಗ ಅದೇ ಬರ್ತಿರ್ಬೋದು. ಈ ಜನರಿಗೆ ಕೊಲಿವಿ ಮಾಡಿ ಹಾಕ್ಬೇಕು, ಈ ಜನರಿಗೆ ಒಬ್ಬರಿಗೆ ಬಿಡಿಬಾರ್ದಂತೆ ಕೆಸಂದ್ರ ಒಂದೇ ಎಲ್ಲ ಚಿಟ್ಟಿ ಮೇಲೆ ಅವ್ರ ಹೆಸರುಗಳೇ ಬಡ್ಕಿ ಎಬ್ಸಿರ್ಬೋದು. ಅದು ಅವಾಗ ಅವ್ರ ಕೈಗೆ ಅದು ಚಿಟ್ಟಿ ಬಂದಿನಾಗ ಅದು ಓದ್ಕಸಿ ಜನರಿಗೆ ಕೊಲಿವಿ ಮಾಡ್ಬೇಕಂತ ಒಂದು ತೀರ್ಮಾನ ತೆಗೆದುಕೊಂಡು ಊರೂರಿಗೆಲ್ಲ ಪತ್ರಗಳು ಕಳಿಸ್ಕೊಟ್ಟು ಈ ಗ್ರಂಥದಲ್ಲಿ ಪೂರಾ ಪರಿಪೂರ್ಣವಾಗಿ ತಿಳಿಸ್ಲಕ್ಕ ಆ ದೇಶದಾಗಿರ್ತಕ್ಕಂಥ ರಾಜರು ಇಷ್ಟಪಟ್ಟರ. ಕರೆಕ್ಟ್ಗೆ ಇಲ್ಲಿ ಈ ರೀತಿಯಾಗಿ ಬರ್ದ ಏನದಂತ 8ರಾಗ ಹಂಬೆನನ್ನು ಅರಸನಾದ ರೋಷನಿಗೆ ನೀನು ರಾಜ್ಯದ ಎಲ್ಲ ಸಂಸ್ಥಾನಗಳಲ್ಲಿ ಒಂದು ಜನಾಂಗ ಇರುತ್ತದೆ, ಅದು ಇತರ ಜನಾಂಗಗಳ ಅವರ ಮಧ್ಯದಲ್ಲಿ ಹರಡಿದರೂ ಅವರಿಂದ ಪ್ರತ್ಯೇಕವಾಗಿ ಇರುತ್ತದೆ. ಆ ಜನಾಂಗದವರು ನ್ಯಾಯ ನಿಯಮಗಳು ಈ ತರ ಎಲ್ಲ ಜನಾಂಗಗಳವರ ನಿಯಮಗಳಾಗಿ ಬೇರೆಯಾಗಿ ಇರುತ್ತದೆ ಅಂತ ಏನ್ ಮಾಡ್ಕೊಂಡ್ರಿ? ಆ ಜನಾಂಗ ಹೆಂಗದಂತ ಎಲ್ಲ ಜನರ ಇಲ್ಲ.
ಜನ ಡಿಫ್ರೆಂಟ್ ಅದ, ಅವ್ರಿಗೆ ಬಿಟ್ಟದ, ಒಂದು ರೀತಿ ಅದ ಅವ್ರ ಬಲ್ಲಿ, ಒಂದು ಭಕ್ತಿ ಅದ ಅವ್ರ ಬಲ್ಲಿ. ಸುಳ್ಳು ಮಾತಾಡೋದು, ಕಳಂಟಿಗೆ ಮಾಡೋದು, ಮೋಸ ಮಾಡೋದು, ಜಗಳ ಆಡೋದು, ಅವ್ರ ಬಲ್ಲಿ ಒಂದು ಅದು ರೀತಿ ಇಲ್ಲ. ಆ ರೀತಿಗೆ ಬಿಟ್ಟಾರ. ಎಲ್ಲ ಜನರ ಬಲ್ಲಿ ಏನಂದ್ರೆ ಎಲ್ಲ ಬೆರಕೆ ಅದ. ಹ್ಯಾಂಗ್ ಹೇಳಿದ್ರೆ ಹ್ಯಾಂಗ್ ಕೇಳ್ತಾರೆ. ಕಳಂಟಿಗೆ ಮಾಡಿದ್ರೆ ಕಳಂಟಿಗೆ ಮಾಡ್ತಾರ, ಸುಳ್ಳು ಹೇಳಿದ್ರೆ ಸುಳ್ಳು ಹೇಳ್ತಾರ, ಜಗಳ ಮಾಡಿದ್ರೆ ಜಗಳ ಮಾಡ್ತಾರ, ಹೋಗಿ ನರಹತ್ಯೆ ಮಾಡೋದ್ರ ಬಿ ನರಹತ್ಯೆ ಮಾಡ್ತಾರ. ಕಾಡಿಗೆ ಈ ಜನರು ಹೆಂಗಾರ ಅಂದ್ರ ಎಲ್ಲ ಜನರ ಬಳಿ ಇವ್ರು ಇಲ್ಲ. ಅವ್ರಿಗೆ ನೋಡಿದ್ರೆ ಭಯ ಅಲ್ಲ. ಅವ್ರು ಕೇವಲ ಅವ್ರಿಗೆ ಕೈ ಎತ್ತಿ ನಮಸ್ಕಾರ ಮಾಡಲು ಹೋದ್ರ ಅವ್ರ ಮೇಲೆ ಹೊಟ್ಟೆ ಕಿಚ್ಚಪಟ್ಟು ಆ ಜನರಿಗೆ ಆ ಕುಲಕ ಕೊಲಿವಿ ಮಾಡ್ಬೇಕಂತ ಹೇಳಿ ದೊಡ್ಡ ರಾಜ್ಯನ, ಆ ರಾಜ್ಯಗ ಅಗ್ನೇಪಟ್ಟಿನಾಗ ಆ ರಾಜ್ಯದ ಮೂಲಕವಾಗಿ ಆ ದೇಶದಲ್ಲಿರ್ತಕ್ಕಂಥ ಜನರಿಗೆಲ್ಲ ಕೊಲಿವಿ ಮಾಡ್ಬೇಕಂತ ಯಾಕೆಂದ್ರೆ ಎಲ್ಲ ಪತ್ರಗಳು ಬಂದು ಕಳಿಸಿ ಎಲ್ಲ ದೇಶಗಳಿಗೆ ಎಲ್ಲ ಜನರ ಮಧ್ಯದಾಗ ಆ ಪತ್ರಗಳು ಕಳಿಸಿಕೊಟ್ಟ. ಆ ಕಳಿಸಿಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಆ ಜನರು ಭಯಪಟ್ಟಿಲ್ಲ ಯಾರಿಗೂ ಅಲ್ಲ. ಕೇವಲ ಅದ್ರ ನಿಮಿತ್ತವಾಗಿ ಈ ಜನರಿಗೆ ಅಂದ್ರ ಕೊಲಿವಿ ಮಾಡ್ತಾರೆ. ಏನು ಮಾಡ್ಬೇಕಂತ ಅವ್ರು ಹೇಳಿನಪ್ಪಲೆ ಮಾಡ್ಬೇಕು. ಕಳಂಟಿಗೆ ಮಾಡಿದ್ರು ಮಾಡ್ಬೇಕು, ಸುಳ್ಳು ಹೇಳಂದ್ರೆ ಹೇಳ್ಬೇಕು, ಜಗಳ ಮಾಡಿದ್ರು ಮಾಡ್ಬೇಕು ಅಲ್ಲ, ಈ ತಪ್ಪು ಕೆಲಸ ಮಾಡಿದ್ರೆ ಅದು ಮಾಡ್ಬೇಕು. ಕಡೆಗೆ ಈ ಜನರಿಗೆ ಇಷ್ಟ ಇಲ್ಲ. ಈ ಜನರು ಯಾರು ಗೊತ್ತಾ? ದೇವರ ಭಯ ಮತ್ತು ಭಕ್ತಿಯಲ್ಲಿ ನಡೀತಕ್ಕಂಥ ಈ ಜನರಿಗೆ ನೋಡಿಕಸಿ ಬಹಳ ಮಂದಿಗೆ ಭಯವಾಗ್ತದ, ಹೊಟ್ಟೆ ನೋವಾಗ್ತದ. ಅವ್ರು ಕರೆಕ್ಟ್ ಅಲ್ಲ, ನಾವು ಕರೆಕ್ಟ್ ಇಲ್ಲ. ಅವ್ರು ಇರಂದು ಹೋದ್ರೆ ನಾವು ಹೆಂಗಿದ್ರು ಬಿ ನಮಗೆ ಹೆಸರಿಕೋರು ಯಾರಿಗಿಲ್ಲ ಅಂತ ತಿಳ್ಕೊಂಬರು ಬಹಳ ಮಂದಿ ಯಾರ. ಕರೆಕ್ಟ್ಗೆ ಇದು ಎಷ್ಟರ ಮಟ್ಟಿಗೆ ವಾಸ್ತವದ ಗೊತ್ತಿಲ್ಲ. ದೇವ್ರನ್ನ ದೃಷ್ಟಿಯಲ್ಲಿ ಮಾತ್ರ ನೀತಿ, ಆ ನೀತಿ ದೇವ್ರಿಗೆ ಏನದ ಗೊತ್ತದ ಅಲ್ಲ. ಈ ನಿಮಿತ್ತವಾಗಿ ಆ ಜನರಿಗೆ ಎಲ್ಲರಿಗೆ ಏನು ಮಾಡ್ತಾನ, ಕೊಲಿವೆ ಮಾಡ್ಬೇಕಂತ. ಮತ್ತೆಂದ ಅರಸ ನಿಯಮಗಳನ್ನು ಉಂಟು ಅವರು ಅನುಸರಿಸದೆ ಇಲ್ಲ. ಅರಸನು ಅವರನ್ನು ಸುಮ್ಮನೆ ಬಿಡುವುದು ಉಚಿತವಲ್ಲ. ಅರಸನ ಚಿತ್ತ ಬಂದರೆ ಅವರನ್ನು ಸಂಹರಿಸಬೇಕು ಎಂಬ ರಾಯಿ ಸಾವು ಹೊರಡಾಗಲಿ. ಹಾಗೆ ಮಾಡಿದರು ನಾನು ರಾಜ್ಯ ಭಂಡಾರಗಳಿಗೆ ಸೇರಿಸುವುದಕ್ಕೋಸ್ಕರ 10,000 ತಲಾಂತು ಬೆಳ್ಳಿಯನ್ನು ತೂಕ ಮಾಡಿ ಉದ್ಯೋಗಸ್ಥರ ಕೈಗೆ ಒಪ್ಪಿಸುವೆನು ಅಂತ. ಏನು ಮಾಡ್ತಾನಂತೀರಿ ಆ ರಾಜ? ಏನು ಮಾಡ್ತಾನಂತ? ಒಂದ್ ವೇಳೆ ಈ ಜನರಿಗೆ ಆ ಕುಲಕ ಎಲ್ಲರಿಗೆ ಖತಮ್ ಮಾಡಾಕು ನಿನಗೂ ನಿನ್ನ ಬಳಿ ಆ ಕೆಲಸ ಮಾಡ್ತಕ್ಕಂಥ ನರ ಹತ್ಯೆ ಮಾಡ್ತಕ್ಕಂಥ ಜನರಿಗೆ 10,000 ತೊಲಿಗಳೇನಂದ್ರೆ ಬಂಗಾರು ಆ ಕೆಲಸ ಮಾಡ್ತಕ್ಕಂಥ ಜನರಿಗೆ ಹಂಚಲಾಕ ನಾನು ನಿನಗೆ ಕೊಡ್ತೇನೆ. ಕಡೆಗೆ ಆ ಮನುಷ್ಯರು ಮಾತ್ರ ಒಬ್ಬರಿಗೆ ಇರಬಾರ್ದು, ನೀ ಕೊಲಿಮೆ ಮಾಡುವಲ್ಲ. ಯಾಕೋ ಗೊತ್ತಾ? ಇಲ್ಲಿ ದೇವರ ಮಕ್ಕಳಿಗೆ ಸೇರಲಂತ ಜನರು, ನೀತಿಗೆ ಸೇರಲಂತ ಇಷ್ಟಪಡಲಂತ ಜನರು ಮಾತ್ರ ದೇವರ ಚಿತ್ತನೇ ಬೇರೆ ಅದ, ಮನುಷ್ಯರ ಚಿತ್ತ ಬೇರೆ ಅದ, ದೇವರ ಚಿತ್ತ ಬೇರೆ ಅದ. ಈ ವಿಷಯದಲ್ಲಿ ಆ ಜನರಿಗೆ ಕೊಲಿವೆ ಮಾಡಕ್ ಮಾತ್ರ ಈತೇನು ಮಾಡಿನ 10,000 ತೊಲಿಗಳೇನಂದ್ರ ಏಟಾಯ್ತದ್ರಿ? 10,000 ತೊಲಿಗಳು ಅಂತಂದ್ರ ಈ ಮನೆಗೆ ಹಿಡಿಯಲ್ಲ, ಹಿಡಿತದ? ಅಷ್ಟು ಬೆಳ್ಳಿ ಯಾರಿಗೆ ಕೊಡತಾರ? ಯಾರಾದ್ರೂ ಹೊಡೆದು ಹಾಕ್ಲಕ್ಕೆ ಅಂತ ಬರ್ತಾರೋ, ಯಾರಾದ್ರೂ ನಾವು ಹೇಳಿನ ಕೆಲಸ ಮಾಡ್ತಾರೋ ಅವರಿಗೆ ಹಂಚಲಾಕ ಈ ವ್ಯಕ್ತಿ ಅಷ್ಟು ಬೆಳ್ಳಿ ಏನಂತಂದ್ರ ಹಂಚಲಾಕ ತಯಾರನ ನೋಡ್ರಿ ಅಲ್ಲ. ಆದ್ರೆ ಇಲ್ಲಿ ಏನ್ ಹೇಳ್ತ ಮತ್ತ, ಆಗ ಅರಸನು ತನ್ನ ಕೈಯಲ್ಲಿದ್ದ ಮುದ್ರೆಯುಂಗುರವನ್ನು ತೆಗೆದು ಆಗಾಗನ ವಂಶದವನ ಹೆಮ್ಮದಾತನ ಮಗನು ಯಹೂದದ ದೃಷ್ಟಿಯು ಅದ್ದಾಹ ಮನನಿಗೆ ಒಪ್ಪಿಸಿ ಅವನಿಗೆ, ಆ ಬೆಳ್ಳಿ ನಿನ್ನಲ್ಲಿ
ಇರಲಿ, ನೀನು ಆ ಜನರನ್ನು ಏನು ಏನು ಬೇಕಾದರೂ ಮಾಡಬಹುದು ಎಂದು ಹೇಳಿದನು. ಆ ಜನರಿಗೆ ನೀನು ಏನು ಮಾಡ್ತೀವಿ ಮಾಡೋವಂತ, ಆ ಜನರಿಗೆ ನೀನು ಏನು ಮಾಡ್ತೀವಿ ಮಾಡೋ ಪರ್ಮಿಷನ್ ಹಾಕೊಳ್ಳತ್ತೀರಿ. ನಿನ್ ಗಾಡಿ ಯಾರು ಭೀ ಬರುವಂತೆ ಕೃಷ್ಣಂದ್ರೆ ಹೇಳ್ತಾರ. ಒಂದ್ ವೇಳೆ ಮಣಿಪುರದಾಗ ಇದೇ ಕಥೆ ಜರುಗ್ಯದೇನೋ, ಮಣಿಪುರದಾಗ ಜರುಗಿರ್ತಕ್ಕಂಥ ಸಂಗತಿ ಇದೆಯಾದೇನೋ, ಅನೇಕ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ, ಸಣ್ಣವರಿಗೆ ದೊಡ್ಡವರಿಗೆ ಕೈ ಒಂದ್ ಕಡೆ, ಕಾಲು ಒಂದ್ ಕಡೆ, ಕುದಿಗೆ ಒಂದ್ ಕಡೆ ತುಕಡಿ ಮಾಡಿ ಅಂದ್ರೆ ಬಿಸಾಡ್ಯಾರ ಬಿಟ್ಟಾರ. ಕರೆಕ್ಟ್ಗೆ ಅಲ್ಲಿರ್ತಕ್ಕಂಥ ಜನರೊಳಗಿದ್ದು ಆ ಉರಿತಕ್ಕಂಥ ಉರಿ ಕಮ್ಮಾಗಿಲ್ಲ, ಆ ಉರಿ ಹೆಚ್ಚಾಗಿದ. ಆ ಉರಿ ಹೆಚ್ಚಾಗಿ ಅದೇ ಊರಾಗ ಉರಿಲತ್ತದ. ಅದು ನೊಂದೊಗದ ಉರಿ ಅಲ್ಲ, ಅದು ದುಸ್ತರು ಯಾರು ಇಲ್ಲ. ಯಾಕೆ ಗೊತ್ತಾ? ಅಗ್ನಿ ದೇವರ ಅಲ್ಲ, ದೇವ್ರು ಯಾರ? ಅಗ್ನಿ ಹರ. ಆ ಅಗ್ನಿದಾಗ ಆತನ ಮಕ್ಕಳಿಗೆ ಸಾಯಿ ಬಿಡಲ್ಲ. ಒಂದ್ ವೇಳೆ ಸತ್ತಿನವ್ರಿಗೆ ಬಿ ಪರಲೋಕ ರಾಜ್ಯದಾಗ ತನ್ನ ರಾಜ್ಯದಾಗ ಸೇರಿಸ್ಕೊಂಡ ಚಂದ್ರ ಅವರಿಗೆ ಬಹುಮಾನ ಕೊಡ್ತಾರ, ಅವರಿಗೆ ಮುದ್ದು ಇಡ್ತಾರ ದೇವರು. ಯಾಕೆ ಗೊತ್ತಾ? ದೇವ್ರ ಚಿತ್ತಾನುಸಾರವಾಗಿ ಜೀವಿಸ್ತಕ್ಕಂಥ ಪ್ರತಿ ಸಹೋದರರಿಗೆ ಈ ರೀತಿಯಾಗಿ ದೇವರು ನಡೆಸಿಕೊಡ್ತಾರೆ. ಮತ್ತೇನಂತ? ಮೊದಲನೆಯ ತಿಂಗಳಿನ 13ನೆಯ ದಿನದಲ್ಲಿ ರಾಜ್ಯ ಲೇಖಕರು ಕೂಡಿ ಬರಬೇಕು ಎಂದು ಅಪ್ಪಣೆ ಆಯಿತು. ಅವರು ಹಮ್ಮನನ ಆಜ್ಞೆಯನ್ನು ಸೇರಿ ಉಪರಾಜ್ಯರಿಗೂ ಆಯಾ ಸ್ಥಾನಗಳಿಗೂ ಅಧಿಕಾರಿಗಳಿಗೂ ಆಯಾ ಜನಾಂಗಗಳ ಅಧಿಪತಿಗಳಿಗೂ ಪತ್ರಗಳನ್ನು ಬರೆದರು. ಆ ಯೌವನಸ್ಥರುಗಳ ಬರಹದಲ್ಲಿಯೂ ಆಯಾ ಜನಾಂಗಗಳ ಭಾಷೆಯು ಅಲ್ಲಿಯೂ ಇದ್ದು ಆ ಪತ್ರಗಳು ಅರಸನದ ಹಾಷರೋಷನ ಹೆಸರಿನಲ್ಲಿ ಲೇಖಕವಾಗಿದ್ದವು ಅಂತ. ಒಬ್ಬ ರಾಜ್ಯ ಮಾಡಿದ ಕೆಲಸ ಏನು? ಅಸಲು ಯಾಕೆ ಮಾಡಿದ್ರು ಆ ರಾಜ್ಯಕ್ಕೆ ಗುಣ ಇಲ್ಲ. ಅಸಲು ಯಾಕದು ಆರ್ಡರ್ ಕೊಟ್ಟನು ಆ ರಾಜ್ಯಕ್ಕೆ ಗುಣ ಇಲ್ಲ. ಕೇವಲ ಈ ವ್ಯಕ್ತಿ ಹೇಳಿದನು, ಆ ವ್ಯಕ್ತಿ ಆರ್ಡರ್ ಕೊಟ್ಟನು. ಮೋಸ ಹೋಗದ ಹಂದೆ ಇವೆಲ್ಲ ದೇವ್ರ ಕೈಯಲ್ಲಿ ಸಿಕ್ಕಿಬಿದ್ರ ಮಹಾ ಭಯಂಕರವಾದ ಶಿಕ್ಷಕ ನಾವು ಆಗ್ತೇವೆ. ಅದನ್ನು ನಾವು ತಪ್ಪಿಸ್ಕೋಬೇಕಾದ್ರ ನಾವೇನ್ ಮಾಡ್ಬೇಕು ಗೊತ್ತಾ? ಕೇವಲ ದೇವ್ರ ಕಡೆ ನಾವು ನೋಡ್ಬೇಕು. ಮತ್ತೇನಂತ 14ರಾಗ ಎಲ್ಲರೂ ಅದೇ ದಿನದಲ್ಲಿ ಸಿದ್ಧರಾಗಿರುವ ಹಾಗೆ ಈ ಪತ್ರದ ಒಂದೊಂದು ಪ್ರತಿಯೊಂದು ಸಂಸ್ಥಾನದಲ್ಲಿಯೂ ರಾಜ್ಯವಿದೆಯೆಂದು ಎಲ್ಲ ಜನರಲ್ಲಿಯೂ ಪ್ರಕಾಶಿಸಲ್ಪಡಬೇಕು ಎಂದು ಬರೆದಿತು. ಈ ನಿರ್ಣಯವು ಶೂಷನ ಕೋಟೆಯಲ್ಲಿ ಪ್ರಕಟವಾದಾಗಲೇ ಅಲ್ಲ, ಯಾವಾಗಾದ್ರೂ ಮಾತು ಬಯಲಿಗೆ ಬಂತು, ಯಾವಾಗಾದ್ರೂ ಈ ಮಾತು ಮೂರ್ದಕ್ಕೆ ಅರ್ಥವಾಯಿತು, ಅವಾಗ ಮೂರ್ದಕ್ಕೆ ಏನು ಮಾಡ್ತಾನ ಅಲ್ಲ, ಏನ್ ಮಾಡ್ತಾನ? ಪ್ರಕಟವಾದಾಗಲೇ ಅಂಚಿವರು ರಾಜ್ಯಾಜ್ಞ ಮರಿಗೆ ಶೀಘ್ರವಾಗಿ ಹೊರಟರು. ಅರಸನಾದರೂ ಹೆಮ್ಮನನೊಡನೆ ಸೂರಪ್ಪನ ಮಾಡುವುದಕ್ಕೆ ಕೂತುಕೊಂಡನು. ಅತೆ ಶೂಷನ ಪಟ್ಟಣದಲ್ಲಿ ತಳಮಳ ಉಂಟಾಯಿತು. ಏನು ಮಾಡ್ಬೇಕಂತ? ಅವ್ರಿಗೆ ಹೊರಟು ಹಾಕಬೇಕು, ಅವ್ರಿಗೆ ಕೊಯ್ದು ಹಾಕಬೇಕು. ಅವ್ರ ಮನೆಗಳು, ಅವ್ರ ಹೊಲಗಳು, ಅವ್ರ ಬಂದಿದ್ದಂತ ಆಸ್ತಿಗಳು ಎಲ್ಲ ಇವರು ಶೂರ ಮಾಡ್ಕೋಬೇಕು. ಉದ್ದೇಶ ಅದು ಅಲ್ಲ. ಒಂದು ಜನಾಂಗ ಇನ್ನೊಂದು ಜನಾಂಗಕ್ಕೆ ಹೊರಡಿಸಿ ಶೂರ ಮಾಡಿ ಅದೆಲ್ಲ ಇವ್ರ ಹೆಸರಿನ ಮಾಡ್ಕೋಬೇಕಂತ ಕೇಸಂದ್ರ ಅವರು ಹಾದಿ ನೋಡತ್ರ ಕರೆಕ್ಟ್ಗೆ ಅವಾಗ ಏನು ಮಾಡಬೇಕು, ಏನು ಮಾಡಬಾರ್ದು. ಯುದ್ಧ ಮಾಡ್ಬೇಕಂದ್ರೆ ಸುಮ್ಮನೆ ಅದನ್ನು ಅಲ್ಲ, ಹೆಂಗ್ ಮಾಡ್ಬೇಕಂತ ಯುದ್ಧ ಅಲ್ಲ. ಯುದ್ಧ ಹೆಂಗಿರ್ತದ ಗೊತ್ತಾ? ಯುದ್ಧ ಮಾಡ್ಬೇಕಾದ್ರೆ ಬಾಂಬ್ಗಳು ಬೇಕು,
ಬಂಧುಗಳು ಬೇಕು, ತಲವಾರುಗಳು ಬೇಕು, ಕವಚಗಳು ಬೇಕು, ಢಾಲುಗಳು ಬೇಕು, ಎಲ್ಲ ಬೇಕು. ಕಡೆಗೆ ಇವ್ರ ಬಳಿ ಏನು ಇಲ್ಲ. ಖರೆ ಇವರು ಯುದ್ಧ ಮಾಡಕ ಸಿದ್ಧವಾಗ್ಯಾರ. ಇವ್ರ ಜನಾಂಗ ಕಡಿಮೆ, ಸ್ವಲ್ಪ ಜನ ಹರ ಇವರು. ಕಡೆಗೆ ಹೆಚ್ಚಾಗಿರ್ತಕ್ಕಂಥ ಜನರಿಗೆ ಸೋಲಿಸ್ಲಕ್ಕ, ಅವ್ರ ಮೇಲೆ ಜಯ ಹೊಂದಲಕ್ಕ, ಇವ್ರು ಯುದ್ಧ ಮಾಡ್ಲಕ್ಕ ರೆಡಿ ಆಗ್ಯಾರ. ಯಾಕಾಗ್ಯದ ಗೊತ್ತಾ? ಅವ್ರಿಗೆ ಗೊತ್ತಾಗ್ಯದ. ಏನು ಗೊತ್ತಾಗ್ಯದ? ಯುದ್ಧಮೋ ಯೆಹೋವಾದೇ, యుద్ధము యెహోవాదే, శూరులు మనకెవ్వరు లేరు, రాజులు మనకెవ్వరు లేరు, సైన్యములకు అధిపతి అయిన యెహోవా మనంద, యుద్ధము యెహోవాదే. ಅಲ್ಲ, ಈ ಮಾತುಗಳು ನೆನಪು ಮಾಡ್ಕೊಂಡ್ರೆ ದೇವ್ರ ಪಾದ ಸನ್ನಿಧಿಯಲ್ಲಿ ಯಾರು ಮೂರ್ದಕ್ಕೆ ಯಾವಾಗಾದ್ರೆ ಈ ಮಾತುಗಳು ನೆನಪು ಮಾಡ್ಕೊಳ್ಳೋದು, ಅವಾಗ ಎದ್ದೋಣ, ಬಟ್ಟೆ ತೆಗ್ದಾಕನ, ಗೋಣಿ ತಕ್ಕೊಂಡನ, ಕಟ್ಕೊಂಡನ, ನಡು ಊರಾಗ ನಡು ಬಾಗಿಲ ಅಗಿಸಿ ಬಾಗಿಲಾಗ ಹೋಗಿ ಕುಂತು ದೇವರಿಗೆ ಪ್ರಾರ್ಥನಾ ಮಾಡಕ ಪ್ರಾರಂಭ ಮಾಡಿನ. ಇನ್ನ ಮುಂದಿನ ವಿಷಯಗಳಲ್ಲಿ ನಾವು ನಾಳೆಗೆ ಮಾತಾಡ್ಕೊಂಬರಿ. ಈ ಓದಿರ್ತಕ್ಕಂಥ ವಾಕ್ಯ ದೇವರು ನಮ್ಮೆಲ್ಲರಿಗೆ ಆಧಾರವಾಗಿದ್ದು ಆಶೀರ್ವಾದ ಮಾಡಿ ಸಹಾಯ ಮಾಡಿ ಬಲಪಡಿಸಿ. ನಾವು ಪ್ರಾರ್ಥನಾ ಮಾಡ್ಕೊಂಬರಿ, ಕಣ್ಮುಚ್ಚರಿ ಪ್ರಾರ್ಥನಾ ಮಾಡ್ಕೊಂಬರಿ. ಪರಿಶುದ್ಧವಾಗಿರುವ ದೇವರೇ, ನಿಮಗೆ ವಂದನೆಗಳು ಪ್ರಭಾ. ಇಗೋ ಕರ್ತನೆ, ಈ ಒಂದು ದಿನದಲ್ಲಿ ಸ್ವಾಮಿ ಅಯ್ಯ ಪ್ರಭಾ, ಮತ್ತೆ ಎರಡನೇ ದಿನದಲ್ಲಿ ನಮ್ಮ ಮಧ್ಯದಾಗ ನೀವಿದ್ದು ಅಯ್ಯ ಮೂರ್ದಕ್ಕೆ ಪ್ರಭಾ, ಅಯ್ಯೋ ಎಷ್ಟರ ಪ್ರಭಾ ಅಯ್ಯ ಎರಡನೇ ಅಧ್ಯಾಯ ಮೂರನೇ ಅಧ್ಯಾಯದಲ್ಲಿ ಸ್ವಾಮಿ ನಮಗೆ ಮಾತಾಡಿ ನೀವು ಬಲಪಡಿಸಿ. ಅದ್ರಾಗಿರ್ತಕ್ಕಂಥ ವಾತಾವರಣ ನೋಡಿ, ಅವ್ರಿಗಿರ್ತಕ್ಕಂಥ ಭಯ ಭಕ್ತಿ ವಿಶ್ವಾಸ ನೋಡಿ. ಈಗ ಪ್ರಭಾ, ನಮ್ಮ ಭಕ್ತಿ ಮೇಳದಕ್ಕೋಸ್ಕರವಾಗಿ ನೀವೇ ಏರ್ಪಾಟ್ ಮಾಡಿದಕ್ಕಾಗಿ ಸ್ತೋತ್ರ. ಈ ವಾಕ್ಯಗಳು ನಮ್ಮೆಲ್ಲರಿಗೂ ಬೇಕು. ಈ ವಾಕ್ಯ ಕೇಳ್ತಕ್ಕಂಥ ಜನರೆಲ್ಲರಿಗೂ ಬೇಕು. ಅವರೆಲ್ಲರೂ ಈ ವಾಕ್ಯ ಓದ್ಕೋಬೇಕು, ಬಲವಂತರಾಗಬೇಕು, ಶಕ್ತಿವಂತರಾಗಬೇಕು. ತನ್ನ ಕುಟುಂಬಗಳಿಗೆ ತನಗೂ ತಾನು ರಕ್ಷಿಸುವ ಯೋಗ್ಯತೆ ಎಲ್ಲರಿಗೂ ಬೇಕು. ಪ್ರಭಾ, ನೀವು ಸಹಾಯ ಮಾಡಿ ಪ್ರಭಾ. ನೀವೇ ನಮ್ಮೆಲ್ಲರಿಗೆ ಆಶೀರ್ವದಿಸಿ, ಕೂಡಿ ಬಂದಿರ್ತಕ್ಕಂಥ ಕುಟುಂಬಗಳಿಗೆ, ಅವ್ರ ಮಕ್ಕಳಿಗೆ ಅಯ್ಯ ವಿಶೇಷಕರವಾದ ಆಶೀರ್ವಾದ, ನನಗೂ ನನ್ನ ಕುಟುಂಬ ನಮ್ಮ ಪರಿಸರಕ್ಕೂ ನೀವೇ ಸಹಾಯ ಮಾಡಿ ಬಲಪಡಿಸ್ತೀರಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ನಿಮ್ಗೆ ವಂದನೆಗಳು. ವಾಕ್ಯಗಳು ಕೇಳ್ತಕ್ಕಂಥ ಜನರು ನೀವೆಲ್ಲರೂ ನೋಡ್ರಿ, ಓದ್ರಿ, ಇನ್ನೊಬ್ಬರಿಗೆ ಕಳ್ಕೊಳ್ರಿ. ಮತ್ತ ಇದಕ್ಕ ಒಂದ್ ವೇಳೆ ನಿಮ್ಗೆ ಮೆಚ್ಚಿ ಆದ್ರೂ ಮಾತ್ರ ಲೈಕ್ಗಳು ಸಬ್ಸ್ಕ್ರೈಬ್ಗಳು ಖಚಿತವಾಗಿ ಮಾಡ್ಬೇಕಂತ ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ.